ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂದರೆ ಕುಜದೋಷ. ಕುಜದೋಷ ಎಲ್ಲಿ ಪ್ರಾರಂಭ ಆಗುತ್ತೆ ಮತ್ತು ಎಲ್ಲಿ ಮುಕ್ತಾಯ ಆಗುತ್ತೆ ಅನ್ನೋದು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರಾರಂಭ ಎಲ್ಲಾಗುತ್ತೆ ಅಂದರೆ ಏನಾದರೂ ನೀವು ಮದುವೆ ಮಾಡ್ಕೊಳ್ಳೋ ಟೈಮಲ್ಲಿ ನಿಮ್ಮ ಹಾರೋಸ್ಕೋಪ್ ಚೆಕ್ ಮಾಡಿಸ್ಬೇಕಾದ್ರೆ ಅಲ್ಲಿ ಕುಜದೋಷ ಪ್ರಾರಂಭ ಆಗುತ್ತೆ. ಎಲ್ಲಿ ಮುಕ್ತಾಯ ಆಗುತ್ತೆ ಅಂತಂದರೆ ನಿಮ್ಮ ಮದುವೆ ಆದಮೇಲೆ ಇದು ಮುಕ್ತಾಯ ಆಗುತ್ತೆ. ಆದ್ಮೇಲೆ ನೀವೇನಾದ್ರು ಬಿಸ್ನೆಸ್ ಮಾಡ್ತಿದ್ರೆ, ಸಣ್ಣ ಪುಟ್ಟ ವಿಚಾರಕ್ಕೆ ಏನಾದರೂ ನೀವು ಯಾವ್ದಾದ್ರು ಅಸ್ಟ್ರಾಲಜರ್ ಹತ್ರ ಹೋದ್ರೆ ಈ ಕುಜದೋಷ ಅನ್ನೋದು ಹೇಳ್ತಾರೆ. ನೀವೇನು ಅಸ್ಟ್ರಾಲಜರ್ ಹತ್ರ ಹೋಗಿಲ್ಲ ಅಂದ್ರೆ ಕುಜದೋಷ ಅನ್ನೋದು ನಿಮ್ಗೆ ಗೊತ್ತೇ ಆಗಲ್ಲ, ನೀವು ನೆಮ್ಮದಿಯಿಂದ ಇರ್ತೀರ. ನೀವು ಯಾವಾಗ ಕುಂಡ್ಲಿನ ಇನ್ನೊಬ್ರು ಕೊಡ್ತೀರಾ, ಹಾರೋಸ್ಕೋಪ್ ಚೆಕ್ ಮಾಡಿ ಹಿಂಗಿದೆ ನಮ್ಮ ಜಾತಕ ಅಂತ, ಆಗ ನಿಮ್ಗೆ ಕುಜದೋಷ ಅಂತ ನಿಮ್ಗೆ ಎದುರಿಸ್ತಾರೆ. ಇವತ್ತು ನಾನು ನಿಮ್ಗೆ ಕುಂಡ್ಲಿ ಚಾಟಲ್ಲಿ ಎಲ್ಲಿ ಇದ್ರೆ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಕುಜದೋಷ ಆಗುತ್ತೆ. ಮತ್ತೆ ನಮ್ಮ ದೇಶದ ಪ್ರಮುಖ 7 ವ್ಯಕ್ತಿಗಳ ಹೆಸರು ಬರ್ದಿದ್ದೀನಿ. ಇವರ ಜಾತಕದಲ್ಲೂ ಕುಜದೋಷ ಇದೆ. ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ, ಹಿಂಗೂ ಇರುತ್ತಾ ಅಂತ. ನಿಮ್ಮ ಹಾರೋಸ್ಕೋಪ್ ಆಮೇಲೆ ನೀವೇ ಚೆಕ್ ಮಾಡ್ಕೊಳ್ತೀರಾ, ನಮ್ಮ ಜಾತಕದಲ್ಲಿ ಕುಜದೋಷ ಇದ್ರೆ ಏನು ಇದರಿಂದ ಉಪಯೋಗ ಆಗುತ್ತೆ ಅಂತ. ಫಸ್ಟ್ ನಾನು ಕುಂಡ್ಲಿಲಿ ಅದೊಂದು ಎಕ್ಸಾಂಪಲ್ ಚಾಟ್ ಹಾಕೊಂಡಿದ್ದೀನಿ, ಎಲ್ಲಿದ್ರೆ ಕುಜದೋಷ ಆಗುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಲಗ್ನದಲ್ಲಿ ಕುಜ ಇದ್ರೆ ಕುಜದೋಷ ಆಗುತ್ತೆ. ನೋಡಿ, ಇದು ಲಗ್ನ. ಲಗ್ನದಲ್ಲಿ ಏನಾದ್ರೂ ಕುಜ ಇದ್ರೆ ಕುಜ ದೋಷ. ಎರಡನೇ ಮನೆಯಲ್ಲಿ ಕುಜ ಇದ್ರೆ ಕುಜ ದೋಷ. 4ನೇ ಮನೆಯಲ್ಲಿ ಕುಜ ಇದ್ರೆ ಕುಜ ದೋಷ. 7ನೇ ಮನೆಯಲ್ಲಿ ಕುಜ ಇದ್ರೆ ಕುಜ ದೋಷ. 8ನೇ ಮನೆಯಲ್ಲಿ ಕುಜ ಇದ್ರೆ ಕುಜ ದೋಷ. ಮತ್ತು 12ನೇ ಮನೆಯಲ್ಲಿ ಕುಜ ಇದ್ರೆ ಕುಜ ದೋಷ ಆಗುತ್ತೆ. ನೋಡಿ, ಇರದೆ 12 ಮನೆಗಳು, ಅದರಲ್ಲಿ 1, 2, 3, 4, 5, 6 ಮನೆ. 12ರಲ್ಲಿ 6 ಮನೆ ಉಳ್ಕೊಂಡ್ರೆ 6 ಮನೆ ಉಳ್ಕೊಳ್ಳೋದು. ಅರ್ಧಕ್ಕರ್ಧ ನಮ್ಮ ಪಾಪ್ಯುಲೇಷನ್ ಅಲ್ಲಿ ಕುಜದೋಷ ನಡೀತಾ ಇರುತ್ತೆ. ಇದು ಒಂದು ವಿಚಾರ. ಮತ್ತೆ ಈ ಕುಜದೋಷ ಇರೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ, ಈ ಮದುವೆ ಟೈಮಂಗಲ್ಲೇ ನಮ್ಗೆ ಇದು ಹೆಚ್ಚು ತಲೆ ಬರುತ್ತೆ. ಹಿಂದಿನ ಕಾಲದಲ್ಲಿ ಏನಕ್ಕೆ ಕುಜದೋಷ ಇರೋ ಹೆಣ್ಣು ಮಕ್ಕಳು ಬೇಡ ಅಂತ ಹೇಳ್ತಿದ್ರು ಅಂದ್ರೆ, ಅವರು ಸ್ಟ್ರಾಂಗ್ ಆಗಿ ಇರ್ತಾರೆ ಅಂತ. ಅವರು ತುಂಬಾ ಓಡಾಡ್ತಾರೆ, ಎಲ್ಲಾದ್ರಲ್ಲೂ ಮುಂದೆ ಇರ್ತಾರೆ. ಅವರು ಫಿಸಿಕಲಿ ಸ್ಟ್ರಾಂಗ್, ಮೆಂಟಲಿ ಸ್ಟ್ರಾಂಗ್, ಎಲ್ಲದರಲ್ಲೂ ಸ್ಟ್ರಾಂಗ್. ಬಟ್ ಮನೆಯಲ್ಲಿ ಇರಕ್ಕೆ ಅವರು ಇಷ್ಟಪಡಲ್ಲ. ನೀವೇನಾದ್ರೂ ಅವ್ರಿಗೆ ಎದುರುತ್ರ ಕೊಟ್ರೆ ಅವರು ಎದುರುತ್ರ ತಗೊಳ್ಳಲ್ಲ, ಅವ್ರಿಗೆ ಡಬಲ್ ಎದುರುತ್ರ ಕೊಟ್ಟಿರ್ತಾರೆ. ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ, ಯಾರು ಕುಜದೋಷ ಇದೆ ತುಂಬಾ ಬೋಲ್ಡ್ ಆಗಿರ್ತಾರೆ. ಇವತ್ತಿನ ಕಾಲಕ್ಕೆ ನೀವು ಪೊಲೀಸ್ ಆಗಬೇಕು, IAS ಆಫೀಸರ್ ಆಗಬೇಕು, ಮತ್ತೆ ಯಾವ್ದಾದ್ರು ಗೌರ್ಮೆಂಟ್ ಎಂಪ್ಲಾಯ್ ಆಗಬೇಕು, ಇಲ್ಲ ನಾನು ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ರೆ ಕುಜದೋಷ ಇರೋದ್ರಿಂದ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇದು ನಿಮ್ಮ ಮ್ಯಾರೇಜ್ ಲೈಫ್ಗೆ ಯಾವುದೇ ರೀತಿ ಎಫೆಕ್ಟ್ ಕೊಡಲ್ಲ. ಇವತ್ತಿನ ಕಾಲದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕುಜದೋಷ ಇದೆ ಬೇಡ, ಕುಜದೋಷ ಹುಡುಗಿಗಿದೆ ಬೇಡ ಅಂತಾರೆ, ಹುಡುಗನ್ಗಿದೆ ಬೇಡ ಅಂತಾರೆ, ಆಮೇಲೆ ಇಬ್ರಿಗಿದ್ರೆ ಆಗ್ಬಿಡೋಣ ಅಂತಾರೆ. ಅದು ಕಾನ್ಸೆಪ್ಟೇ ಇಲ್ಲ. ನಾನು ಹಳೆ ವಿಡಿಯೋ ಎಲ್ಲ ಹೇಳಿದ್ದೀನಿ ಹಿಂಗ್ ಮ್ಯಾಚ್ ಮೇಕಿಂಗ್ ಮಾಡಬೇಕು ಅಂತ. ಲಗ್ನದಿಂದ ಲಗ್ನ, ಚಂದ್ರ ಎಲ್ಲ ನೋಡ್ಬೇಕು. ಇನ್ನು ಬೇರೆ ದಶಾಭುಕ್ತಿಗಳ ಪ್ಯಾರಾಮೀಟರ್ಸ್ ಅಲ್ಲಿ ನೋಡಿ ಡಿಸೈಡ್ ಮಾಡ್ಬೇಕು ಹೊರತು ಕುಜದೋಷದಿಂದ ನಾವು ಒಂದು ಹುಡುಗ ಹುಡುಗಿ ಸರಿ ಅಂತ ಇದ್ದಾರೆ ಅಂತ ಹೇಳಕ್ಕಾಗಲ್ಲ. ಅವರ ಪರ್ಸನಲ್ ಡೇಟಾದಲ್ಲಿ ದಶಾಭುಕ್ತಿ ಏನ್ ನಡೀತಾ ಇದೆ ಅಲ್ಲಿ ನೋಡ್ಬೇಕಾಗತ್ತೆ. ಮತ್ತೆ ಕುಜದೋಷ ಎಲ್ಲಿದ್ರೆ ಸ್ಟ್ರಾಂಗ್ ಆಗಿರ್ತಾರೆ, ನಮ್ಮ ಮಾತೆ ಕೇಳಲ್ಲ, ಈ ಹುಡುಗ ಎಷ್ಟು ಹೇಳಿದ್ರು ಮೊಂಡಿ, ನಮ್ಮ ಮಾತೆ ಕೇಳಲ್ಲ ಅಂದ್ರೆ ನೋಡಿ, ಲಗ್ನದಿಂದ ಸ್ವಲ್ಪ 8ನೇ ಮನೆಯಲ್ಲಿ ಇದ್ರೆ ಸ್ವಲ್ಪ ತುಂಬಾ ರೂಢಾಗಿ ಬಿಹೇವ್ ಮಾಡ್ತಾರೆ ಅವರು. ನೀವು ಹೇಳಿದ್ದೆ ಮಾತು ಕೇಳಲ್ಲ, ನೀವು 1 ಹೊಡೆದ್ರೆ 10 ಹೊಡೆದು ಬಿಡ್ತಾರೆ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಕುಜದೋಷ 8ನೇ ಮನೆಯಲ್ಲಿದ್ರೆ. ಮತ್ತೆ 12ನೇ ಮನೆಯಲ್ಲಿ ಇದ್ರೂ ಸ್ವಲ್ಪ ಎಫೆಕ್ಟಿವ್ ಇರುತ್ತದೆ. ಈ ಹೇಳ್ದೇ ಇರೋ ಹೇಳ್ತಾರೆ, ನನ್ನ ಮಾತೇ ಕೇಳಲ್ಲ ಮಕ್ಕಳು ಅಂತ ಹೇಳ್ತಿರ್ತಾರೆ. ಹೋಗ್ಲಿ, ತಂದೆ ಮತ್ತೆ ಮಗನ್ಗೆ ಯಾವಾಗ್ಲೂ ಕಿತ್ತಾಟ ಆಗ್ತಿದ್ರೆ, ಈ ರೀತಿ ಜಾತಕಗಳಿದ್ದಾಗ ತಂದೆ ಮತ್ತೆ ಮಕ್ಕಳಿಗೆ ಕಿತ್ತಾಟ ಮತ್ತೆ ಹೊಡೆದಾಟ ಚಾನ್ಸಸ್ ಇರುತ್ತೆ. ಇದಕ್ಕೆ ಪರಿಹಾರ ಅಂದ್ರೆ ಸ್ವಲ್ಪ ದಾನ ಮಾಡ್ಕೊಳ್ಳೋದು. ಮತ್ತೆ ಯಾಕೆ ಕುಜದೋಷ ಇರುತ್ತೆ, ಸ್ವಲ್ಪ ಫ್ರೆಂಡ್ಲಿ ಆಗಿ ಅವ್ರ ಜೊತೆ ಬಿಹೇವ್ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ, ಮಗನ್ಗೆ ಕುಜದೋಷ ಇದೆ, ಅಪ್ಪ ಅವನ ಫ್ರೆಂಡ್ಲಿಯಾಗೆ ಟ್ರೀಟ್ ಮಾಡ್ಬೇಕಾಗತ್ತೆ. ಸಿಂಪಲ್ ಪರಿಹಾರ ಅದು. ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ಬಿಟ್ರೆ ಇಬ್ರು ತುಂಬಾ ಕ್ಲೋಸ್ ಆಗಿರ್ತಾರೆ. ನೀವೇನಾದ್ರೂ ಅವ್ರಿಗೆ
ಅಟ್ಯಾಕ್ ಮಾಡಕ್ ಹೋದ್ರೆ ಇವ್ ನನ್ನ ಮಗ, ನಾನು ಹೇಳಿದ್ ಕೇಳ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಕೇಳಲ್ಲ, ನಿಮ್ಮ ಮನೆ ಬಿಟ್ಟು ಬೇರೆ ಹೋಗೋ ಚಾನ್ಸಸ್ ಇದೆ. ಯಾರು ಕುಜ ದೋಷ ಇದೆ, ಸಿಂಪಲ್ ಪರಿಹಾರ, ಒಂದು ದಾನ ಮಾಡ್ಕೋಬೇಕು, 8ನೇ ಅಧಿಪತಿ ಕುಜ ಸಂಬಂಧಪಟ್ಟಿದ್ದ ಪದಾರ್ಥಗಳನ್ನ ಇಲ್ಲ ಫ್ರೆಂಡ್ಲಿ ಆಗಿ ನೋಡ್ಕೋಬೇಕು. ಅದು ಬಿಟ್ಟು ಇನ್ಯಾವುದೇ ರೀತಿ ಮದುವೆಗೆ ಅವ್ರಿಗೆ ಎಫೆಕ್ಟ್ ಕೊಡಲ್ಲ, ಕೆಲ್ಸಕ್ಕೆ ಎಫೆಕ್ಟ್ ಕೊಡಲ್ಲ, ಯಾವುದೇ ರೀತಿಗೆ ಎಫೆಕ್ಟ್ ಕೊಡಲ್ಲ. ಎಫೆಕ್ಟ್ ಏನಾದ್ರು ಕೊಟ್ಟಿದ್ರೆ ಆದ್ರೆ ನೋಡಿ, ನಮ್ಮ ಇಂದಿರಾ ಗಾಂಧಿ ಅವ್ರಿಗೆ ಲಗ್ನದಲ್ಲೇ 1ನೇ ಮನೆಯಲ್ಲಿ ಕುಜ ಇದೆ. ಇಂದಿರಾ ಗಾಂಧಿ ಅವ್ರಿಗೆ ಲಗ್ನದಲ್ಲೇ ಕುಜ. ನೀವು ಅವರ ಡೇ ಟು ಟೈಮಿಂಗ್ಸ್ ಗೂಗಲ್ ಮಾಡಿದ್ರೆ ನಿಮ್ಗೆ ಬರುತ್ತೆ ಕುಜ ಎಲ್ಲಿದೆ ಅಂತ, ಈಸಿಯಾಗಿ ಚೆಕ್ ಮಾಡ್ಕೋಬಹುದು. ಇಂದಿರಾ ಗಾಂಧಿ ಅವ್ರಿಗೆ ಲಗ್ನದಲ್ಲೇ ಕುಜ ಇದೆ. 2ನೇದು ಸೋನಿಯಾ ಗಾಂಧಿ ಅವ್ರಿಗೆ 7ನೇ ಮನೇಲಿ ಕುಜ, ಲಗ್ನದಿಂದ 7ನೇ ಮನೇಲಿ ಕುಜ. ಮತ್ತೆ ಬಂಗಾರಪ್ಪ ನಮ್ಮ ex-CM ಅವ್ರಿಗೆ 4ನೇ ಮನೆಯಲ್ಲಿ ಕುಜ ದೋಷ ಅಂತ ಹೇಳ್ಬೋದು. ಮತ್ತೆ HD ದೇವೇಗೌಡ ನಮ್ಮ ex-PM ಆಗಿದ್ರು, ಅವ್ರಿಗೆ ಕುಜ ದೋಷ. ಕರುಣಾನಿಧಿ ತಮಿಳ್ನಾಡು CM ಅವ್ರಿಗೆ ಕುಜ ದೋಷ. ಮಹಾತ್ಮ ಗಾಂಧೀಜಿ ಅವ್ರಿಗೆ ಕುಜ ದೋಷ. ಇಡೀ ನಮ್ಮ ದೇಶ, ಇಡೀ ಪ್ರಪಂಚನೇ ಅವ್ರನ್ನ ಕೊಂಡಾಡುತ್ತೆ. ಅವ್ರಿಗೆ ಕುಜ ದೋಷ ಇದೆ, ಲಗ್ನದಲ್ಲಿ ಅವ್ರಿಗೆ ಕುಜ ದೋಷ ಇದೆ. ಮತ್ತೆ ನರೇಂದ್ರ ಮೋದಿ ಅವ್ರಿಗೂ ಕುಜ ದೋಷ ಇದೆ. ಬಟ್ ಅವ್ರು ಹೆಂಗೆ ಅವ್ರ ಕೆಲ್ಸದಲ್ಲಿ ಅವ್ರು ತೊಡಗಿಸ್ಕೊಂಡಿರ್ತಾರೆ, ಅವ್ರು ಯಾವತ್ತೂ ಬಿಟ್ಕೊಡಲ್ಲ. ನಾನೇನಾದ್ರೂ ಪೊಲೀಸ್ ಆಗ್ಬೇಕು ಅಂದ್ರೆ ಕುಜ ದೋಷ ಇರೋರು ಹಾಗೆ ಆಗ್ತಾರೆ, ನೋ ಕಾಂಪ್ರಮೈಸ್. ಇಲ್ಲಿರೋರು ಪರ್ಸನಲ್ ಡೇಟಾ ನಿಮ್ಗೆಲ್ಲ ಗೊತ್ತಿರುತ್ತೆ, ನಾನೇನು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ನಾನು ಏನಕ್ಕೆ ಇವ್ರ ಹೆಸರುಗಳು ತಗೊಂಡಿದ್ದೀನಿ ಅಂದ್ರೆ, ನಿಮ್ಗೆ ಇವ್ರಿಗೂ ಕುಜ ದೋಷ ಇದೆ, ಹೆಂಗೆ ಅವ್ರ ಲೈಫ್ ಸ್ಟೈಲ್ ಮಾಡ್ಕೊಂಡ್ರು. ನಮ್ಮ ಜಾತಕದಲ್ಲೂ ಕುಜ ದೋಷ ಇರುತ್ತೆ. ನಾನು ಇರುವಂತ ವೃತ್ತಿಲಿ ನಾನು ನಂಬರ್ 1 ಆಗಿರ್ತೀನಿ. ಉದಾಹರಣೆಗೆ ಈಗ ನರೇಂದ್ರ ಮೋದಿ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್, ಅವ್ರು ಇರೋ ವೃತ್ತಿಲಿ ನಂಬರ್ 1 ಅವರು. ಈಗ ನಾನು ಯಾವುದೋ ಒಂದು ಬ್ಯಾಂಕ್ ಮ್ಯಾನೇಜರ್ ಆಗಿರ್ತೀನಿ, ನನಗೆ ಕುಜ ದೋಷ ಇದೆ, ನಾನು ನಂಬರ್ 1 ಬ್ಯಾಂಕ್ ಮ್ಯಾನೇಜರ್. ಅಂತ ಬ್ಯಾಂಕ್ ಮ್ಯಾನೇಜರ್ ನಾವು ಎಲ್ಲೂ ಇಲ್ಲ. ಅವರು ನಮಗೆ ತುಂಬಾ ಕೋಆಪರೇಟ್ ಮಾಡ್ತಾರೆ, ನಾವು ಹೇಳ್ದಂಗೆ ಅವರು ಕೋಆಪರೇಟ್ ಮಾಡಿ ನಮ್ಗೆ ಹೆಲ್ಪ್ ಮಾಡ್ಕೊಡ್ತಾರೆ. ಮತ್ತೆ ಹೆಸರು ಮಾಡುವಂಥದ್ದು, ಅದು ಕುಜ ದೋಷ ತಂದ್ಕೊಡುತ್ತೆ. ಕುಜ ದೋಷ ಅಂದ್ರೆ ಎದುರ್ಕೊಳ್ಳೋದಲ್ಲ, ಡಿಪ್ರೆಷನ್ ಆಗೋದಲ್ಲ. ಕುಜ ದೋಷ ಯಾರಿಗಿದೆ ಚೆಕ್ ಮಾಡ್ಕೊಳ್ಳಿ. ಅವರು ನೀವಂತ ಡಬಲ್ ಬೂಸ್ಟ್ ಇದ್ದಂಗೆ, ಇವರೆಲ್ಲ ಡಬಲ್ ಬೂಸ್ಟೇ. ಇವ್ರು ಯಾರ ಮಾತು ಕೇಳಲ್ಲ, ಅನ್ಕೊಂಡಿದ್ದು ಸಾಧಿಸ್ತಾರೆ. ನೀವು ಸುಮ್ಮನೆ ಚೆಕ್ ಮಾಡಿ. ಯಾರಾದ್ರೂ ಇಲ್ಲಿ ನಾನು ಎಕ್ಸಾಂಪಲ್ ಬರ್ದಿರುವಂತ ವಿಚಾರದಲ್ಲಿ ಇಲ್ಲಿ ಯಾರಾದ್ರೂ ಎದುರುಕೊಳ್ಳೋರು ಇದಾರಾ? ನಿಮ್ಮ ಜಾತಕದಲ್ಲೂ ಇರುತ್ತೆ, ನಿಮ್ಮ ಜಾತಕದಲ್ಲೂ ಕುಜ ದೋಷ ಇರುತ್ತೆ, ನೀವು ಎದುರುಕೊಳ್ಳಲ್ಲ. ಬಟ್ ನಿಮ್ಗೆ ಸಿಕ್ಕಿರುವಂತ ಅವಕಾಶ ಅಲ್ಲಿ ನೀವು ಯೂಸ್ ಮಾಡ್ಕೋಬೇಕು. ಒಂದು ಯಾವುದೋ ಒಂದು ವೃತ್ತಿ ಸಿಕ್ಕಿರುತ್ತೆ, ಅದರಲ್ಲಿ ನೀವು ನಿಮ್ಮ ಶಕ್ತಿನ ಚಲಾಯಿಸಿ ನೀವು ನಂಬರ್ 1 ಬರಬೇಕೇ ಹೊರತು ಆ ಕುಜ ದೋಷ ಇದೆ ಅಂತ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ಎಲ್ಲರ ಬದುಕು, ಉಸಿರು, ಗಾಳಿ ಆಗಿರುವಂತ ಶ್ರೀರಾಮನ್ಗೂ ಕುಜ ದೋಷ ಇದೆ. ಎಷ್ಟನೇ ಮನೇಲಿ ಇದೆ ಗೊತ್ತಾ? 7ನೇ ಮನೇಲಿದೆ. 7ನೇ ಮನೇಲಿ ಇದೆ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಹಾರೋಸ್ಕೋಪ್ ಶ್ರೀರಾಮ ಚಂದ್ರ ಕುಂಡ್ಲಿ ಅಂತ ನೋಡಿದ್ರೆ ಅಲ್ಲಿ 7ನೇ ಮನೇಲಿ ಕುಜ ಬರ್ತಾರೆ. ಶ್ರೀರಾಮನ್ಗೂ ಕುಜ ದೋಷ ಇದೆ. ಯಾವತ್ತಾದ್ರೂ ಎದುರುಕೊಂಡ್ರ ರಾವಣನ್ಗೆ? ಖಂಡಿತ ಇಲ್ಲ. ಹಂಗೆ ಯಾರು ಕುಜ ದೋಷ ಇದೆ ನೋಡಕ್ಕೆ ಸಾಫ್ಟ್ ಆಗಿರ್ತಾರ, ಅವರು ತುಂಬಾನೇ ಸಾಫ್ಟ್. ಬಟ್ ಅವ್ರನ್ನ ನೀವು ಟಚ್ ಮಾಡಕ್ಕೆ ಆಗಲ್ಲ, ಆ ರೀತಿ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ನೀವು ಅವ್ರನ್ನ ಫ್ರೆಂಡ್ಲಿಯಾಗೆ ಟ್ರೀಟ್ ಮಾಡಿ ಅವ್ರನ್ನ ಹೊಲ್ಸ್ಕೋಬೇಕೆ ಹೊರತು ರೂಡ್ ಆಗಂತೂ ನೀವು ಅವ್ರನ್ನ ಹೋಲ್ಸ್ಕೊಳಕ್ಕೆ ಆಗಲ್ಲ. ಇದರಲ್ಲಿ ಈ ಕುಜ ದೋಷ ವಿಚಾರದಲ್ಲಿ ಕುಜಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ ಹೊರತು ನಿಮ್ಗೆ ಯಾವುದೇ ರೀತಿಯ ಮದುವೆ ವಿಚಾರ ಕಟ್ಟಿಂಗ್ ಬರಲ್ಲ, ಕಟ್ ಮಾಡಲ್ಲ. ಕುಜ ದೋಷಕ್ಕೂ ಮದುವೆಗೂ ಏನು ಸಂಬಂಧನೇ ಇಲ್ಲ. ಕುಜ ದಶ ನಡೆದು ಅಲ್ಲೇನಾದ್ರು 8ನೇ ಮನೆ ಇದ್ರೆ ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ. ಅಲ್ಲೇನಾದ್ರು ಕಾಂಬಿನೇಷನ್ ಅಲ್ಲಿ 1, 6, 5, 10 ಇಬ್ರಿಗೂ ಬರ್ಬೇಕು, ಹುಡುಗ ಹುಡುಗಿಗೂ ಬಂದಾಗ ಮಾತ್ರ ಅದು ಡೈವರ್ಸ್ ಆಗ ತನಕ ಹೋಗುತ್ತೆ ಹೊರತು ನಿಮ್ಗೆ ಮದುವೆಗೂ ಕುಜ ದೋಷಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಮದುವೆ ಆಗ್ತಿಲ್ಲ ಅಂದ್ರೆ ಕುಜ ಇಷ್ಟ ಮನೇಲಿ ಇದ್ದೇ ಇರುತ್ತಲ್ಲ. 100 ಕೋಟಿ ಜನ ಇದ್ದಾರೆ ಅಂದ್ರೆ ಅದರಲ್ಲಿ 50% ತೆಗೆದ್ಬಿಟ್ರೆ ಇನ್ನು 50%ಗೆ ಕುಜ ದೋಷ ಇರುತ್ತೆ. ಇದನ್ನ ಡಿವೈಡ್ ಬೈ 2 ಮಾಡಿದ್ರೆ 50% ಜನಕ್ಕೆ ಕುಜ ದೋಷ ಇರುತ್ತೆ.
ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಕುಜದೋಷ ಇರ್ಬೋದು? ಇದು ನಮ್ಮ ಭಾರತದಲ್ಲಿ ಮಾತ್ರನೇ ಈ ರೀತಿ ಎದುರಿಸುವಂಥದ್ದು. ಇದನ್ನ ಯಾರು ಅಡ್ವಾಂಟೇಜ್ ಆಗಿ ತಗೊಂಡು ಅವ್ರ ಜೀವನ ರೂಪಿಸ್ಕೊಳ್ಳಲ್ಲ, ನೆಗೆಟಿವ್ ಆಗಿ ಹೇಳ್ಬಿಡ್ತಾರೆ. ಮದುವೆ ಟೈಮಲ್ಲಿ ಏನೋ ಒಂದು 22-25ಕ್ಕೆ ಹೋಗಿರ್ತಾರೆ, ನಿಮ್ಗೆ ಕುಜದೋಷ ಅಂತ ನಿಮ್ಗೆ ಆಗ ಹೇಳಿರೋದು ನಿಮ್ಗೆ 50 ವರ್ಷ ಆದ್ರೂ ನಿಮ್ಗೆ ಭಯ ಹೋಗಿರಲ್ಲ. ನನಗೆ ಕುಜದೋಷ ಇದೆ, ಅದಕ್ಕೆ ಬಿಸ್ನೆಸ್ ಲಾಸ್, ನನಗೆ ಕುಜದೋಷ ಇದೆ, ಮದುವೆ ವಿಚಾರದಲ್ಲಿ ಪ್ರಾಬ್ಲಮ್, ಇನ್ಯಾವುದೋ ಗ್ರಹ ಬಂದು ನಿಮ್ಗೆ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ. ಗುರುನೇ ಕೊಡ್ಬೋದು, ನಿಮ್ಮ ಜಾತಕದಲ್ಲಿ ಗುರುನೇ 6ನೇ ಮನೇಲಿ ಕುತ್ಕೊಂಡು ಸಮಸ್ಯೆ ಕೊಡ್ಬೋದು, ನೀವು ಕುಜನ್ ಬೈತಾ ಇರ್ತೀರಾ. ಇದಿಷ್ಟು ಕುಜನ ಕ್ಯಾರೆಕ್ಟರಿಸ್ಟಿಕ್ಸ್. ಯಾರ ಜಾತಕದಲ್ಲಿ ಕುಜ ದೋಷ ಇದೆ ಅವರು ತುಂಬಾನೇ ಬೋಲ್ಡು, ಯಾರಿಗೂ ಎದ್ರಲ್ಲ, ಮತ್ತೆ ನಂಬರ್ 1 ಪೊಸಿಷನ್ ಅಲ್ಲಿ ಇರಕ್ಕೆ ಅವ್ರು ಟ್ರೈ ಮಾಡ್ತಾರೆ. ಇವರೆಲ್ಲ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನಿಮ್ಗೆ ಅರ್ಥ ಆಗಿರ್ಬೇಕು ಅನ್ಕೊಂಡಿದ್ದೀನಿ. ಯಾವಾಗ್ಲೂ ನಂಬರ್ 1 ಪೊಸಿಷನ್ ಅಲ್ಲೇ ಅವ್ರು ಇರಕ್ಕೆ ಟ್ರೈ ಮಾಡ್ತಾರೆ. ನಂಬರ್ 2 ಅವ್ರು ಬೇಡವೇ ಬೇಡ, ನಂಬರ್ 3 ಅಂತೂ ಬರೋದೇ ಇಲ್ಲ. ನಂಬರ್ 1 ಆಗೇ ಇರ್ಬೇಕು. ನಾನು ಇರೋ ಕ್ಷೇತ್ರದಲ್ಲಿ ನಾನು ಒಬ್ಬ ರೈತ ಆಗಿದ್ದೀನಿ ಅಂದ್ರೆ ನಂಬರ್ 1 ರೈತ ಆಗಿರ್ಬೇಕು, ಅದರಲ್ಲಿ ಕಾಂಪ್ರಮೈಸ್ಗೆ ಬರಲ್ಲ. ಅದು ಕುಜನ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಅವನ ತತ್ವ, ಅವನ ಗುಣಲಕ್ಷಣ ಹಂಗಿರುತ್ತೆ. ಅವನು ಸ್ಟ್ರಾಂಗ್. ಈ ರೀತಿ ಕುಜನ ನಮ್ಮ ಜಾತಕದಲ್ಲಿ ಇದ್ರೆ, ಕುಜ ದೋಷ ಇದ್ರೆ ಈ ರೀತಿ ನಾವು ಬಿಹೇವ್ ಮಾಡ್ತೀವಿ ಹೊರತು ಯಾವುದೇ ರೀತಿ ಕುಜ ನಮ್ಮ ಜೀವನಗಳಲ್ಲಿ ಸಮಸ್ಯೆ ಮಾಡಲ್ಲ. ಅದು ಏನಾದ್ರು ತುಂಬಾ ಈ ಮನೆಗಳಲ್ಲಿ ಸ್ಟ್ರಾಂಗ್ ಆಗಿರ್ತೀವಿ. ನೀವು ಕುಜ ದೋಷ ಅಂದ್ರೆ ಹ್ಯಾಪಿ ಪಡ್ಬೇಕು. ನೀವು ಹುಡುಗಿ ಆಗಿರ್ಲಿ ಹುಡುಗ ಆಗಿರ್ಲಿ, ಕುಜ ದೋಷ ಅಂದ್ರೆ ಹ್ಯಾಪಿ ಪಡ್ಬೇಕು. ಇನ್ನು 2ನೇ ವಿಚಾರ ಏನ್ ಗೊತ್ತಾ, ಯಾರು ಇದನ್ನ ತಿಳ್ಕೊಳ್ತಾರೆ, ಈ ದೋಷ ಬಗ್ಗೆ ತಿಳ್ಕೊಂಡು ಅವ್ರ ಜೀವನ ರೂಪಿಸ್ಕೊಳ್ತಾರೆ, ಅವರು ನಂಬರ್ 1 ಪೊಸಿಷನ್ ಬರ್ತಾರೆ. ಇನ್ನೊಂದು ವಿಚಾರ, ಎಷ್ಟೊಂದು ಜನ ಹೇಳ್ತಾರೆ ನೀವು ಕಲಿಬೇಕು ಇದರಿಂದ, ಇದನ್ನ ಕಲಿತು ನೀವು 4 ಜನಕ್ಕೆ ಫಾರ್ವರ್ಡ್ ಮಾಡ್ಬೇಕಾಗುತ್ತೆ. ಈಗ ನಾನು ಕಲಿಯೋದ್ರಿಂದ ನಾನು ಒಬ್ಬ ಸ್ಟೂಡೆಂಟ್ ಆಗ್ತೀನಿ, ನಾನು ನಿಮ್ಗೆ ಹೇಳ್ಕೊಡೋದ್ರಿಂದ ನಾನೊಬ್ಬ ಟೀಚರ್ ಆಗ್ತೀನಿ. ಅದೇ ರೀತಿ ನೀವು ಈ ವಿಡಿಯೋ ನೋಡಿ ಕಲ್ತ್ಕೊಂಡ್ರೆ ನೀವೊಬ್ರು ಸ್ಟೂಡೆಂಟ್ ಆಗ್ತೀರಾ. ನೀವು ಕಲ್ತು ಇನ್ನೊಬ್ರಿಗೆ ಹೇಳ್ಕೊಟ್ರೆ ನೀವು ಟೀಚರ್ ಆಗ್ತೀರಾ. ಯಾರಾದ್ರೂ ಇದನ್ನ ಯೂಸ್ ಮಾಡ್ಕೊಂಡು ಅವ್ರ ಜೀವನದಲ್ಲಿ ಅಭಿವೃದ್ಧಿ ಆಗ್ಬಿಟ್ರೆ ನೀವು ಗುರು ಆಗ್ತೀರಾ, ನಾನು ಗುರು ಆಗ್ತೀನಿ. ಏನಂದ್ರೆ ಇದ್ರ ವಿಚಾರ, ನಾವು ಯಾವಾಗ ಕಲ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವಾಗ ಯಾವ ವಿಚಾರ ಇನ್ನೊಬ್ರಿಗೆ ತಲುಪಿಸ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಜ್ಯೋತಿಷ ಶಾಸ್ತ್ರ ಯಾರು ಹುಟ್ಟಾಗ್ಲೇ ಕಲಿಯಲ್ಲ, ಯಾವುದೇ ಸಬ್ಜೆಕ್ಟ್ ಆಗಲಿ ಹುಟ್ಟಿನಿಂದ ಯಾರು ಕಲಿಯಲ್ಲ. ನಾವು ಯಾವಾಗ ಕಲಿತೀವಿ ಅವತ್ತಿಂದನೂ ಒಳ್ಳೆ ಮಾರ್ಗದರ್ಶನ ಬೇರೆಯವ್ರಿಗೆ ಹೇಳ್ಬೇಕಾಗುತ್ತೆ. ಎಷ್ಟೊಂದು ಜನ ಹೇಳ್ತಾರೆ, ನೆನ್ನೆ ಮೊನ್ನೆ ಕಲ್ತ್ಬಿಟ್ಟಿದ್ದಾನೆ ಅವನು, ಅವ್ನಿಗೇನು ಬರುತ್ತೆ, 50 ವರ್ಷ ಆಗಿರ್ಬೇಕು, ದಾಡಿ ಬಿಟ್ಕೊಂಡಿರ್ಬೇಕು, ಕಲ್ಕಲ್ಲ ಡ್ರೆಸ್ ಹಾಕೊಂಡು ಓಡಾಡ್ಬೇಕು, ಆಗ ಗುರುಗಳು. ಹಂಗೆಲ್ಲ ಇಲ್ಲ. ಸಬ್ಜೆಕ್ಟ್ನ ಫಸ್ಟು ತಿಳ್ಕೊಬೇಕಾಗತ್ತೆ. ನೀವು ತಿಳ್ಕೊಂಡು ಫಸ್ಟ್ ಸ್ಟೂಡೆಂಟ್ ಆಗಿ, ಆಮೇಲೆ ಟೀಚರ್ ಆಗಿ, ನೆಕ್ಸ್ಟ್ ನೀವೇ ಗುರುಗಳಾಗಿ, ನೆಕ್ಸ್ಟ್ ಯೂಟ್ಯೂಬ್ ಮಾಡಿ, ನೆಕ್ಸ್ಟ್ ಯಾವ್ದಾರ ಒಂದು ಚಾನೆಲ್ಗೆ ಹೋಗಿ. ಇಲ್ಲಿ ಯಾವ ಗುರು ಅನ್ನೋದು ಯಾವುದೇ ಒಬ್ಬ ವ್ಯಕ್ತಿಯ ಸ್ವತ್ತಲ್ಲ. ಗುರು ಅನ್ನೋದು ಯಾವುದೇ ರೀತಿ ಒಬ್ಬ ವ್ಯಕ್ತಿಯ ಸ್ವತ್ತಲ್ಲ, ಯಾರಾದ್ರೂ ಆಗ್ಬೋದು. ಬಟ್ ಈ ಗುರು ಹೋಗೋ ಸ್ಥಾನದಲ್ಲಿ ಯಾವುದೇ ರೀತಿಯ ಮನಸ್ಸು ಚೆನ್ನಾಗಿರ್ಬೇಕು, ಕೆಟ್ಟದ್ದು ತುಂಬಿಕೊಂಡಿರ್ಬಾರ್ದು. ನಾನು ಹೇಳ್ಕೊಟ್ಬಿಟ್ರೆ ಅವರೆಲ್ಲಿ ಜೀವನದಲ್ಲಿ ಉದ್ಧಾರ ಆಗ್ಬಿಡ್ತಾರೋ ಅನ್ನೋದೇನಾದ್ರೂ ಇದ್ರೆ, ಮನ್ಸಲ್ಲಿ ಉಳುಕಿದ್ರೆ. ಎಷ್ಟೊಂದು ಜನ ಹೇಳ್ತಾರೆ ಮನ್ಸಲ್ಲಿ ಅವನಿಗೆ ಮರ ಇತ್ತು, ಅವನಿಗೊಂಥರ ಉಳುಕು, ಮನ್ಸು ಚೆನ್ನಾಗಿಲ್ಲ ಅಂತಾರೆ. ಆ ರೀತಿ ಇದ್ರೆ ಗುರುಸ್ಥಾನಕ್ಕೆ ಹೋಗಕ್ಕಾಗಲ್ಲ. ತುಂಬಾನೇ ನೀವು ಏನು ಇನ್ನೊಬ್ರಿಗೆ ಮಾಡಿರ್ತೀರ ಅವೆಲ್ಲ ನೆಗೆಟಿವ್ ಆಗಿ ವರ್ಕ್ ಮಾಡುತ್ತೆ. ನೀವು ಮನಸ್ಸು ತುಂಬಾ ಚೆನ್ನಾಗಿ ಇಟ್ಕೊಂಡು ಫಸ್ಟು ಜ್ಯೋತಿಷ ಶಾಸ್ತ್ರ ಕಲ್ತ್ಕೊಳ್ಳಿ. ಆಮೇಲೆ ಇನ್ನೊಂದು ಜನ ಹೇಳ್ತಾರೆ, ಇವನು ಈಗ ಕಲ್ತಿರೋದು, ಅವನಿಂದ ಏನು ವಿಚಾರ ಗೊತ್ತಿಲ್ಲ ಅಂತ ಎಷ್ಟೊಂದು ಜನ ನಿಮ್ಗೆ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಜಾತಕದಲ್ಲಿ 3ನೇ ಮನೆ ಮತ್ತೆ 5ನೇ ಮನೆ ಮತ್ತು 11ನೇ ಮನೆ ಜಾತಕದಲ್ಲಿ ನಡೆದ್ರೆ ನೀವು ಒಳ್ಳೆ ಯೂಟ್ಯೂಬರ್ ಆಗ್ತೀರಾ. ಮತ್ತೆ ಒಳ್ಳೆ ಬಿಗ್ ಸ್ಕ್ರೀನು, ಈ ಫಿಲಮ್ಸ್ಗೆಲ್ಲ ಹೋಗ್ತಾರಲ್ಲ, ಈ ರೀತಿ ಹೋಗೋ ಚಾನ್ಸಸ್ ಜಾತಕದಲ್ಲಿ ತುಂಬಾನೇ ಇರುತ್ತೆ. 3ನೇ ಮನೆ ನಡಿಬೇಕು ನಿಮ್ಗೆ, ಮತ್ತೆ 5ನೇ ಮನೆ ನಡಿಬೇಕು. ಇದ್ರ ಜೊತೆ 11ನೇ ಮನೆ ನಡೆದಾಗ ನೇಮ್ ಅಂಡ್ ಫೇಮ್ ನಿಮ್ಗೆ ತುಂಬಾನೇ ಸಿಗುತ್ತೆ. ಇದ್ರ ಜೊತೆ ಇನ್ನ ಕೆಲವೊಂದು ಮನೆಗಳಿದೆ, 4ನೇ ಮನೆ, 4-11 ಕಾಂಬಿನೇಷನ್ಸ್, ಇವೆಲ್ಲ ಇದ್ದಾಗ ನಿಮ್ಗೆ ನೇಮ್ ಅಂಡ್ ಫೇಮ್ ಬರುತ್ತೆ. ನಿಮ್ಗೆ ಎಲ್ಲಾನು ಬರಬೇಕು ಅಂದ್ರೆ ಫಸ್ಟ್ ಸಬ್ಜೆಕ್ಟ್ ನೀಟಾಗಿ ಕಲ್ತ್ಕೋಬೇಕು. ದೋಷ ಇದೆ ಅಂತ ಒಬ್ಬ ವ್ಯಕ್ತಿಗೆ ಯಾವತ್ತೂ ಹೇಳ್ಬಾರ್ದು.
ಗುಡ್ ಟೈಮ್ ಬ್ಯಾಡ್ ಟೈಮ್ ಫಸ್ಟ್ ನೋಡ್ಕೋಬೇಕು. ದಶಾಭುಕ್ತಿಗಳಲ್ಲಿ ಗುಡ್ ಟೈಮ್ ಬ್ಯಾಡ್ ಟೈಮ್ ತಿಳ್ಕೊಬೇಕು. ತಿಳ್ಕೊಂಡ್ಮೇಲೆ ಅವನಿಗೆ ನಿಖರವಾದ ಸಮಸ್ಯೆ ಏನಿದೆ, ಆ ವ್ಯಕ್ತಿಯ ಸಮಸ್ಯೆ ಏನಿದೆ ಅನ್ನೋದು ತಿಳ್ಕೊಬೇಕಾಗುತ್ತೆ ಫಸ್ಟ್. ಬರ್ತಿರಂಗೆ ನಿನ್ಗೆ ಆ ದೋಷ, ಕಾಳಸರ್ಪ ದೋಷ, ರಾಹು ದೋಷ, ಸಾಡೆ ಸಾತಿ, ಇದೆಲ್ಲ ಜೀವನ ತುಂಬಾನೇ ಬೇರೆ ಬೇರೆ ತರ ನಾವು ಚೆಕ್ ಮಾಡ್ಬೇಕಾಗುತ್ತೆ. ಒಬ್ಬ ಮನುಷ್ಯ ಸಮಸ್ಯೆ ಕೇಳಕ್ ಬಂದಾಗ ಬೇರೆ ಬೇರೆ ತರ ಸಮಸ್ಯೆಗಳಿರುತ್ತೆ. ಯಾವುದೇ ರೀತಿ ಕುಜ ದೋಷ ಯಾರಿಗೆ ಏನೇ ರೀತಿ ಸಮಸ್ಯೆ ಮಾಡಲ್ಲ, ಯಾವ ದೋಷನೂ ಮಾಡಲ್ಲ. ಅವನಿಗೆ ಪ್ರೆಸೆಂಟ್ ನಡೀತಿರುವಂತ ದಶಾಭುಕ್ತಿಗಳ ಫೈನಲ್ ಆಗಿರುತ್ತೆ. ಕುಜ ದೋಷ ಅನ್ನೋದು ಯಾರಿಗೂ ಇಲ್ಲ. ಇಲ್ಲಿರೋರು ಅದಕ್ಕೆ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಕುಜ ದೋಷ ಇರೋದ್ರಿಂದ ಇವರು ಇಷ್ಟು ಜನನು ಪ್ರೂವ್ ಮಾಡಿ ತೋರಿಸಿದ್ದಾರೆ. ನಿಮ್ಮ ಜಾತಕಗಳು ಕುಜ ದೋಷ ಇದ್ದೇ ಇರುತ್ತೆ. ನೀವು ಪ್ರೂವ್ ನಿಮ್ಮ ಕ್ಷೇತ್ರದಲ್ಲಿ ಮಾಡಿ ತೋರಿಸಿ. ಯಾವುದೇ ರೀತಿ ಡಿಪ್ರೆಸ್ ಆಗಬೇಡಿ. ಮದುವೆಗೂ ಕುಜಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದು ದಶಾಭುಕ್ತಿ ಮೇಲೆ ನಡೀತಿದೆ. ನಿಮ್ಮ ಜೀವನ ಹೆಂಗಿರಬೇಕು ಅನ್ನೋದು ನೀವೇ ನೋಡ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಇಷ್ಟು ಇವತ್ತು ಕುಜ ದೋಷ ವಿಚಾರ. ಕುಜ ದೋಷ ಇದೆ. ಈಗ ರಾಮನೇ ಕಷ್ಟಪಟ್ಟಿದ್ದಾರೆ, ರಾಮನಿಯನೇ ಕುಜ ದೋಷ ಇದೆ. ಇನ್ನು ನಾವ್ಯಾವ ಲೆಕ್ಕ? ನಮಗೂ ಕುಜ ದೋಷ ಇದೆ. ನಾವು ಜೀವನದಲ್ಲಿ ಒಳ್ಳೆ ಹೆಸರು ಮತ್ತೆ ಕೀರ್ತಿ ಪಡೆಯೋಣ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತೀನಿ. ಯಾರಿಗಾರು ಕುಜ ದೋಷ ಬಗ್ಗೆ ಸಂಶಯ ಮತ್ತು ಅನುಮಾನ ಇದ್ರೆ ಈ ವಿಡಿಯೋ ಸೆಂಡ್ ಮಾಡಿ. ಥ್ಯಾಂಕ್ ಯು.